ಭರತನಾಟ್ಯ ಅಂದ್ರೆ ನಿಮ್ಗೆ ಅಷ್ಟು ಇಷ್ಟ ಅಂತ ಕೇಳ್ಪಟ್ಟೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಭರತನಾಟ್ಯ ಅಂದ್ರೆ ಏನಂತ ಗೊತ್ತೇ ಇಲ್ಲ. ನನಗೆ ಡಾನ್ಸಿಗೆ ಅಥವಾ ಭರತನಾಟ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮಮ್ಮ, ಚಿತ್ರಾಂಗದ ಅಂತ ಹೇಳಿ. ಅವರು ನನ್ನ ಮೊದಲನೇ ಗುರು. ಇಂದ್ರಾಣಿ ಮ್ಯಾಮ್ ನನಗೆ ತುಂಬಾ ಇಷ್ಟ. ಅವರು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಡ್ಯಾನ್ಸ್ ಪ್ಲಸ್ ಸ್ಟಡಿ ಯಾವ ತರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಬ್ಯಾಲೆನ್ಸ್ ಮಾಡೋದಿಕ್ಕೆ ಕೂಡ ಹೇಳ್ಕೊಟ್ಟಿದ್ದು ಅಮ್ಮನೇ. ಇನ್ನೊಂದೇನಂದ್ರೆ ಅಮ್ಮಗೆ ನಾನು ಡ್ಯಾನ್ಸ್ ಪಾತಲ್ಲಿನೇ ಮುಂದೆ ಹೋಗ್ಬೇಕು ಅಂತ ಆಸೆ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಂದ್ರೆ ಭರತನಾಟ್ಯನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀವಿ. ನಾನು ಅದೇ ಇದು, ನಾನು ಇನ್ನೊಬ್ಬರಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು, ಸಿಂಗಿಂಗ್ ಹೇಳ್ಕೊಡ್ಬೇಕು, ನಾನು ಮುಂದೆ ಕೂಡ ಭರತನಾಟ್ಯದಲ್ಲಿನೇ ಮುಂದೆ ಹೋಗೋದು ಅಂತ ನಂಗೆ ಅನ್ಸುತ್ತೆ. ನೀನು ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ರೆ ನನಗೆ ನಿಮ್ ಗುರುನೇ ಡ್ಯಾನ್ಸ್ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಬಂದು ಹೇಳ್ತಾರೆ, ನಿಮ್ ಶಾರದಾ ಮ್ಯಾಮ್ ಹೇಗೆ ಡ್ಯಾನ್ಸ್ ಮಾಡಿದಾಗ ಅವ್ರ ಎಕ್ಸ್ಪ್ರೆಷನ್ ಬರುತ್ತೋ ಅದೇ ತರ ನಿನ್ನ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ಹೇಳ್ತಾರೆ. ಜಗತ್ತನ್ ಸರ್ ಆಗಿರ್ಬೋದು, CO ಮ್ಯಾಮ್ ಆಗಿರ್ಬೋದು, ನಮ್ಮ ಭವ್ಯ ಶೇಖರ್ ಮ್ಯಾಮ್. ಬಟ್ ಅವರು ನನಗೆ ಆ ಟೈಮಲ್ಲಿ ತಿದ್ದಿರ್ಲಿಲ್ಲ ಅಂದರೆ ನಾನು ಇವಾಗ ಇರ್ತಿದ್ದಿಲ್ಲ. ಸೊ ನಾನು ನಮ್ಮ ಕಾಲೇಜಿಗೆ, ನಮ್ಮ ಸ್ಕೂಲಿಗೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇಂದಿನ ಜರ್ನಿ ಜಂಕ್ಷನ್ ನಲ್ಲಿ ನಮ್ ಜೊತೆ ಇದ್ದಾಳೆ ಅವನಿ ಗಂಗಾವತಿ ಅವರು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಅವನಿ ಗಂಗಾವತಿ ಅವರೇ. ಹಾಯ್. ನಿಮ್ ಬಾಲ್ಯದಲ್ಲಿ ಇರೋಂತ ಏನಾದ್ರೂ ಇರೋದಿದ್ರೆ ಹೇಳ್ಕೊಂತೀರಾ? ಹೇಗೆಲ್ಲ ನಡೀತು, ಹೇಗೆಲ್ಲ ಬಂದ್ರಿ ಇಲ್ಲಿ ತನಕ್ಕೆ? ಸೊ ಫಸ್ಟ್ ನಾನು ನನ್ನ ಚೈಲ್ಡ್ಹುಡ್ ಎಲ್ಲ ಕಳೆದಿದ್ದು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಕಳೆದಿದ್ದು ಅಜ್ಜಿ ತಾತನ ಜೊತೆ. 5 years ಅಂದರೆ ಲೈಕ್ ನಾನು 1 year ಮಗು ಇದ್ದಾಗ ಅಮ್ಮ ನನ್ನ ಅಲ್ಲೇ ಬಿಟ್ಟರು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ನನ್ನ ಅಜ್ಜಿ ತಾತನೇ ಬೆಳೆಸಿದ್ದು. ಆ್ಯಂಡ್ ತುಂಬ ತುಂಟಾಟಗಳು ಮಾಡಿದ್ದೀನಿ. ನಮ್ಮದು ಒಂದು ಮಠ ಇತ್ತು, ನಮ್ಮ ಹನುಮಸಾಗರ ಅಂತ ನಮ್ಮೂರು. ಅಲ್ಲಿ ಹೋಗೋದು, ಇಡೀ ದಿನ ಅಲ್ಲೇ ಕಳಿಯೋದು, 12-12:30ವರೆಗೂ ಅಲ್ಲೇ ಇರ್ತಾ ಇದ್ವಿ. ರಾತ್ರಿ ಎಲ್ಲ ಊಟನೂ ಬರಿತಾ ಇದ್ವಿ. ಅವಾಗ ನಮ್ಮ ತಾತ ಬಂದು ಕರೆದು ಬಡಿದು ಎಲ್ಲ ಮಾಡಿ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಈ ತರ ತುಂಬಾನೇ ಒಂದು ಆಟನ ಆಡಿದ್ರು. ನಾನೊಂದು ಕೇಳ್ಪಟ್ಟೆ, ಭರತನಾಟ್ಯ ಅಂದ್ರೆ ನಿಮ್ಗೆ ಅಷ್ಟು ಇಷ್ಟ ಅಂತ ಕೇಳ್ಪಟ್ಟೆ. ಯಾಕೆ ಅದು ಬಂತು ನಿಮ್ಗೆ? ಭರತನಾಟ್ಯ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಯಾಕೆ ಆತರ ಬಂತು ನಿಮ್ಗೆ? ಫಸ್ಟ್ ನಂಗೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಭರತನಾಟ್ಯ ಅಂದ್ರೆ ಏನಂತ ಗೊತ್ತೇ ಇದ್ದಿಲ್ಲ. ನಂಗೆ ಡ್ಯಾನ್ಸ್ ಅಂತ ಏನಂತಾನೆ ಗೊತ್ತಿದ್ದಿಲ್ಲ. ನಂಗೆ ಡಾನ್ಸಿಗೆ ಅಥವಾ ಭರತನಾಟ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮಮ್ಮ, ಚಿತ್ರಾಂಗದ ಅಂತ ಹೇಳಿ. ಅವರಿಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇತ್ತು. ಬಟ್ ಒಂದು ಅಲ್ಲಿ ಔಟ್ ಟೈಮಲ್ಲಿ ಎಲ್ಲ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಇರ್ತಾ ಇದ್ದಿಲ್ಲ. ಆಗ ಅವರು, ನಾನು ಬಳ್ಳಾರಿಗೆ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದೆ, ನೆಕ್ಸ್ಟ್ ಇಯರೇ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆದ ತಕ್ಷಣನೇ ನನ್ನ ಹೋಗಿ ಇಂದ್ರಾಣಿ ಮ್ಯಾಮ್ ಅಂತ ಹೇಳಿ ಡ್ಯಾನ್ಸರ್ ಇದ್ದಾರೆ, ಡ್ಯಾನ್ಸ್ ಟೀಚರ್ ಇದ್ದಾರೆ, ಅವ್ರ ಹತ್ರ ಜಾಯಿನ್ ಮಾಡಿಸಿದ್ರು. ಅವರು ನನ್ನ ಮೊದಲನೇ ಗುರು. ಇಂದ್ರಾಣಿ ಮ್ಯಾಮ್ ನನಗೆ ತುಂಬಾ ಇಷ್ಟ. ಅವ್ರದ್ದೊಂದು ನಟ್ಕಟ್ ಥಿಂಗ್ಸ್ ಇಷ್ಟ ನಂಗೆ. ಯಾವಾಗ ನೋಡಿದ್ರು ಮ್ಯಾಮ್ ಅಂದ್ರೆ ಏನೇ ಮ್ಯಾವ್ ಮ್ಯಾವ್ ಅಂತೀಯ ಅಂತ ಬೈಯೋದೆಲ್ಲ ಇರ್ತಾ ಇತ್ತು. ಸೊ ಅವರೇ ನನಗೆ ಡ್ಯಾನ್ಸ್ ಏನಂತ ಹೇಳ್ಕೊಟ್ಟಿದ್ದು. ಅಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಅಮ್ಮನೇ ನನಗೆ ಡ್ಯಾನ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಚಿಕ್ಕ ವಯದಲ್ಲಿ ಇದು ಮರಿಬಾರ್ದಪ್ಪ ನಾನು ಅನ್ನೋದು ಇರುತ್ತಲ್ಲ, ಏನಾದ್ರು ತಂದ್ರೆ ತುಂಟಾಟ ಮಾಡ್ತಿದ್ದು ಮರೆಯಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಈ ತರ ಇವಾಗ ಈ ಸ್ಟೇಜಲ್ಲಿ ಬಂದು ನಿಂತ್ಕೊಂಡಿದ್ರೆ ಆ ನಾಳೆ ನೆನಪು ಬಂದ್ರೆ ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ ನಿಮಗೆ? ತುಂಬಾ ಅದೇ ದಿನಗಳು ಚೆನ್ನಾಗಿದ್ವಲ್ಲಪ್ಪ ಅಂತ ಒಂದ್ ಅನ್ಸುತ್ತೆ. ಯಾಕಂದ್ರೆ ನಾನು ಒಂದು ಮರೆಯಲಾದ ಕ್ಷಣ ಏನಂತಂದ್ರೆ ನಮ್ ತಾತ ಬೈತಾ ಇದ್ದಿದ್ದು ನಂಗೆ. ಒಂದ್ಸತಿ ಅಂತೂ ಚಪ್ಪಲಿ ತೊಗೊಂಡು ಹೊಡೆದಿರೋದು ಕೂಡ ಇದೆ. ಅಲ್ಲಿವರೆಗೂ ಪೀಕ್ ಹೋಗ್ಬಿಟ್ಟಿದೀವಿ. ಯಾವಾಗ ನಂಗೆ ಮ್ಯಾಗಿ ಅಂದ್ರೆ ಇಷ್ಟ. ಸೊ ನಮ್ಮ ಅಜ್ಜಿ ಮಾಡ್ಕೊಡ್ತಾ ಇದ್ರು. ಬಟ್ ನಮ್ಮ ತಾತಗೆ ಮ್ಯಾಗಿ ಎಲ್ಲ, ಅವರೆಲ್ಲ ಹಳೆ ಕಾಲದವರು, ಅವ್ರು ಹೇಳ್ತಾರೆ ಇಟ್ಸ್ ನಾಟ್ ಹೆಲ್ದಿ, ತಿನ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋದಾಗ ಐಸ್ ಕ್ರೀಮ್ ತಂದು ಕೊಡೋದು, ಮ್ಯಾಗಿ ಮಾಡಿ ಕೊಡೋದು, ಇವೆಲ್ಲ ಮರೆಯಲಾಗ ಕ್ಷಣ. ಇವಾಗ ನೆನ್ಸ್ಕೊಂಡ್ರೆ ಅದೇ ಚೆನ್ನಾಗಿತ್ತಲ್ಲಪ್ಪ ಅಂತ ಅನ್ಸುತ್ತೆ. ನೀವು ಓದೋ ಟೈಮಲ್ಲಿ ಬೇರೆ ಸಬ್ಜೆಕ್ಟ್ ಅಂತಂದು ಇರುತ್ತಲ್ವಾ, ಈ ಸಬ್ಜೆಕ್ಟ್ ಅಂದ್ರೆ ನನಗೆ ಇಷ್ಟಪ್ಪ ಅಂತ, ಆ ಸಬ್ಜೆಕ್ಟ್ ಯಾವ್ದಿತ್ತು? ಸಬ್ಜೆಕ್ಟ್ ಅಂದ್ರೆ ಸೋಷಿಯಲ್ ಸೈನ್ಸ್. ನನಗೆ ಸೋಷಿಯಲ್ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ. ಆ್ಯಂಡ್ ನಂಗೆ 10th ಜಾಸ್ತಿ ಮಾರ್ಕ್ಸ್ ಬಂದಿದ್ದು ಕೂಡ ಅದರಲ್ಲೇ.
ಸೋಷಲ್ ಮ್ಯಾಮು ಅಷ್ಟೇ ಇಷ್ಟ, ಸೋಷಲ್ ಸೈನ್ಸ್ ಅಷ್ಟೇ ಇಷ್ಟ. ಏನಾದರೂ ಡೌಟ್ ಇದ್ರೆ ನನಗೆ ಸೋಷಲ್ ಆಕ್ಚುಲಿ ಇಷ್ಟ ಆಗಿದ್ದೆ ಆ ಮ್ಯಾಮ್ ಇಂದ. ಯಾಕಂದ್ರೆ ಜಾಕಿಯಾ ಸುಲ್ತಾನ ಮ್ಯಾಮ್ ಅಂತ ಹೇಳಿ, ಅವರು ಏನೇ ಡೌಟ್ ಇದ್ರು 20 ಸತಿ ಹೋಗಿ ಕೇಳ್ತಾ ಇದ್ರು ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರು. ಸೊ ಆ ಮ್ಯಾಮೇ ಎಷ್ಟೊಂದು ಜನಕ್ಕೆ ಸೋಷಲ್ ಅಂದ್ರೆ ಇಷ್ಟ ಇರಲ್ಲ. ಅಯ್ಯೋ ಏನಪ್ಪ ಹಿಸ್ಟ್ರಿ ಎಲ್ಲ ಎದಕ್ ನೆನ್ಪಿಟ್ಕೋಬೇಕು, ಡೇಟ್ಸ್ ಎಲ್ಲ ಎದಕ್ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೆ ಆ ಮ್ಯಾಮು ಹೇಳ್ಕೊಟ್ಟಿದ್ದ ರೀತಿಯಿಂದ ಎಷ್ಟೊಂದು ಕಲ್ತಿದ್ದೀನಿ, ಜಿಯೋಗ್ರಫಿ ಬಗ್ಗೆ ಆಗಿರ್ಬೋದು, ಹಿಸ್ಟ್ರಿಯ ಬಗ್ಗೆ ಆಗಿರ್ಬೋದು. ಸೊ ನನಗೆ ಸೋಷಲ್ ಅಂದ್ರೆ ತುಂಬಾ ಇಷ್ಟ. ಏನಾದ್ರು ಕಷ್ಟ ಅಂತ ಬಂದ್ರೆ ಸಾಕಪ್ಪ ಜೀವನ ಅಂತ ಯಾವ್ದಾದ್ರು ಯಾವ ತರ ಬಂದಿದೆನಾ? ಇಲ್ಲಿವರೆಗೂ ಬಂದಿಲ್ಲ, ಬಟ್ ಇವಾಗ ಬರ್ತಾ ಇದೆ. ಯಾಕಂದ್ರೆ 12th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ ಈಗ. ಸೊ 12th ಅಲ್ಲಿ ಆಸ್ ಅ ಸೈನ್ಸ್ ಸ್ಟೂಡೆಂಟ್ ಅದು ನಾರ್ಮಲ್ ಆಗಿ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಈಗ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಸೊ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ. ಸಾಕಾಗಿದೆ ಅಂತ ಅಲ್ಲ, ಕಷ್ಟ ಆಗ್ತಾ ಇದೆ. ಕಷ್ಟ. ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಡ್ಯಾನ್ಸ್ ಪ್ಲಸ್ ಸ್ಟಡಿ ಯಾವ ತರ ಬ್ಯಾಲೆನ್ಸ್ ಮಾಡ್ತಾ ಇದೀಯ ನೀನು? ಬ್ಯಾಲೆನ್ಸ್ ಮಾಡೋದಿಕ್ಕೆ ಕೂಡ ಹೇಳ್ಕೊಟ್ಟಿದ್ದು ಅಮ್ಮನೇ. ಈಗ ಸ್ಟಡಿ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಬಿಡ್ತಾ ಇದ್ರು ಅಮ್ಮ. ಈಗ ಇಷ್ಟೊತ್ತು ನೀನು ಓದ್ಬೇಕು, ಇಷ್ಟೊತ್ತು ನೀನು ಡ್ಯಾನ್ಸ್ ಮಾಡ್ಬೇಕು ಅಂತ. ಇನ್ನೊಂದೇನಂದ್ರೆ ಅಮ್ಮ ನನಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ, ನೀನ್ 90ನೇ ತೆಗಿಬೇಕು, ನೀನು 80ನೇ ತೆಗಿಬೇಕು ಅಂತೆಲ್ಲ. ನಿನ್ಗೆ ಎಷ್ಟಾಗತ್ತೆ ಅಷ್ಟು ಮಾಡು. ಇನ್ನೊಂದೇನಂದ್ರೆ ಅಮ್ಮಗೆ ನಾನು ಡ್ಯಾನ್ಸ್ ಪಾತ್ ಅಲ್ಲಿನೇ ಮುಂದೆ ಹೋಗ್ಬೇಕು ಅಂತ ಆಸೆ. ಶಿ ಇಸ್ ನಾಟ್ ಲೈಕ್ ಐ ವಾಂಟ್ ಮೈ ಡಾಟರ್ ಟು ಬಿ ಎ ಡಾಕ್ಟರ್, ಐ ವಾಂಟ್ ಮೈ ಡಾಟರ್ ಟು ಬಿ ಎ ಇಂಜಿನಿಯರ್ ಅಲ್ಲ. ಅಮ್ಮಗೆ ಒಂದು ಒಳ್ಳೆ ಡ್ಯಾನ್ಸರ್ ಆಗಿ ಇದ್ರೆ ಸಾಕಪ್ಪ, ಡ್ಯಾನ್ಸರ್ ಆಗಿ ಅದರಲ್ಲಿ ಜೀವನ ಕಟ್ಕೋಬೇಕು ಅಂತ ಅಮ್ಮಂಗೆ ಆಸೆ. ಸೊ ಅಮ್ಮ ಟೈಮ್ ಟೇಬಲ್ ಹಾಕೊಡ್ತಾ ಇದ್ರು. ಓದಿನ ಜೊತೆಗೆ ಡ್ಯಾನ್ಸ್ ಕೂಡ ಇರ್ತಾ ಇತ್ತು. ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಅಮ್ಮ, ನಿಮ್ಗೆ ಯಾವಾಗ ಸ್ಟ್ರೆಸ್ ಫೀಲ್ ಆಗುತ್ತಲ್ಲ ಅವಾಗ 1 hour ಬ್ರೇಕ್ ತಗೋ, ಡ್ಯಾನ್ಸ್ ಮಾಡು, ಸಿಂಗಿಂಗ್ ಮಾಡು, ಕೂತ್ಕೋ, ಮತ್ತೆ ಓದು ಅಂತ ಹೇಳ್ತಾರೆ. ಸೊ ಎಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ಕೊಡ್ತಾ ಇರೋದು ಕೂಡ ಅಮ್ಮನೇ. ಓಕೆ, ಮತ್ತೆ ಏನಾದ್ರು ಇವಾಗ ಎಲ್ಲಿಯಾದ್ರೂ ಹೋಗೋ ಟೈಮಲ್ಲಿ ಈ ಸೇವೆ ಮಾಡ್ಬೇಕಪ್ಪ, ಇವ್ರು ನೋಡಿ ಇವ್ರ ತರನೇ ನನಗೆ ಆಗ್ಬೇಕು ಅಂತ ಏನಾದ್ರು ಮೈಂಡ್ ಸೆಟ್ ಅಲ್ಲಿ ಇದೆ, ಇಲ್ಲ ನಾನು ಇದನ್ನೇ ಮಾಡ್ಬೇಕು, ಸಾಧಿಸ್ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಏನಾದ್ರು ಬಂದಿದೆ? ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮ್ಯಾಮ್ ಶ್ರೀಮತಿ ಶಾರದಾ ಆಚಾರ್ಯ ಅಂತ, ಪ್ರೆಸೆಂಟ್ ನಾನು ಅವ್ರ ಹತ್ರ ಕಲಿತಾ ಇರೋದು ಭರತನಾಟ್ಯ. ಸೊ ಅವರಿಗೆ ಏನು ಇಷ್ಟ ಅಂತ, ಏನು ಆಸೆ ಇದೆ ಆಕ್ಚುಲಿ ಅಂತ ಅಂದ್ರೆ, ಬಳ್ಳಾರಿಯಲ್ಲಿ ಕಲಾಕ್ಷೇತ್ರದ್ದು ಏನು ಟ್ರೆಡಿಷನ್ ಇದೆ ಅಲ್ಲ, ಭರತನಾಟ್ಯಂ ಅಲ್ಲಿ ಹೇಗೆ ಕಲಾಕ್ಷೇತ್ರದಲ್ಲಿ ನಡೆಯುತ್ತೋ ಅದನ್ನ ಮ್ಯಾಮಿಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಆಸೆ ಬಳ್ಳಾರಿಯಲ್ಲಿ. ಬಟ್ ಮ್ಯಾಮ್ಗೆ ಮದುವೆ ಆಗಿ ಬೆಂಗಳೂರಲ್ಲಿ ಈಗ ಸೆಟ್ಲ್ ಆಗಿದ್ದಾರೆ. ಸೊ ಅವ್ರ ಒಂದು ಆಸೆನ ನಾನು ಮುಂದೆ ಇದು ಮಾಡ್ಬೇಕು ಅಂತ ನಂಗೆ, ಮುಂದೆ ತಗೊಂಡೋಗ್ಬೇಕು, ಆಸೆನ ಪೂರೈಸ್ಬೇಕು ಅಂತ ನಂಗೆ ಆಸೆ. ಸೊ ನಾನು ಆ ಕಲಾಕ್ಷೇತ್ರದ್ದು ಏನೊಂದು ಸಂಪ್ರದಾಯ ಇದೆ ಅದನ್ನ ನಾನು ಮುಂದೆ ಬಳ್ಳಾರಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಆಸೆ. ಜೀವನದಲ್ಲಿ ನಿಮ್ಗೆ ಅತಿ ದೊಡ್ಡ ಕಷ್ಟ ಬಂದ್ಮೇಲೆ ಅದನ್ನ ಸವಾಲ್ ಮಾಡಿದ್ ಯಾವ್ದು ಕಷ್ಟ? ಸವಾಲ್ ಮಾಡಿ ನಿಂತಿರೋದು ಈಗ ಪ್ರೆಸೆಂಟ್ ಅಲ್ಲಿ ನನ್ನಿಂದ ಮಾಡಕ್ ಆಗುತ್ತಾ ಅನ್ನೋದೇ ಒಂದು ಸವಾಲ್. ಅದು ಯಾವುದೇ ಇರ್ಬೋದು. ಈಗ 12th ಇರ್ಬೋದು, ಈಗ ಮುಂದೆ ಡ್ಯಾನ್ಸ್ ಅಲ್ಲಿ ಕೂಡ ಈಗ ವಿದ್ವತ್ ಬರೆಯೋದಾಗಿರ್ಲಿ, ಸೀನಿಯರ್ ಆಗಿರ್ಲಿ, ನನ್ನಿಂದ ಮಾಡಕ್ ಆಗುತ್ತಾ ಅನ್ನೋದೇ ನನಗೆ ಈಗ ಒಂದು ಸವಾಲಾಗಿ ನಿಂತಿದೆ. ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಮಾಡ್ತೀನಿ ಅಂತ ಹೇಳಿ. ಅಂಡ್ ರಾಯರಿದ್ದಾರೆ ಅಂತಾನೆ ನಾನೊಂದು ನಂಬೋದು. ಓಕೆ, ಏನಾದ್ರು ಇನ್ ಕೇಸ್ ಇದು ಡ್ಯಾನ್ಸ್ ಬೇಡ, ಏನಾದ್ರು ಪ್ರಾಬ್ಲಮ್ ಆಯ್ತಾ, ಅದು ಬೇಡ ಇದು ಬೇಡ, ರಾಜಕೀಯ ಒಳಗೆ ಏನಾದ್ರು ಹೋಗೋದೇ ಚಾನ್ಸಸ್ ಇದೆ ನಿಮ್ಗೆ? ಆಸೆ ಇದೆನಾ? ಯಾಕಿಲ್ಲ? ನಂಗೆ ಅಷ್ಟು ನಂಗೆ ಆಕ್ಚುಲಿ ರಾಜಕೀಯ ಅಂತ ಏನೂ ಇಲ್ಲ. ನಂಗೆ ಅದ್ರಲ್ಲಿ ಹೋಗ್ಬೇಕಂತ ಇಂಟ್ರೆಸ್ಟೇ ಇಲ್ಲ. ನಂದು ಏನಿದೆ ಅಂತಂದ್ರೆ, ನಾನು ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕು ಅಂತಾನೆ ನಂದು ಆಸೆ. ಫಸ್ಟಿಂದನೂ ಅಷ್ಟೇ, ನಂಗೆ ಯಾವಾಗಿಂದ ತಿಳುವಳಿಕೆ ಬಂದಿದೆ ಅವಾಗಿಂದನೇ ನನಗೆ ಏನಾದರೂ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಬೇರೆಯವರಿಗೆ ಹೇಳ್ಕೊಡೋದ್ರೆ ನನಗೆ ತುಂಬಾ ಇಷ್ಟ. ಸೊ ನಂಗೆ ರಾಜಕೀಯಕ್ಕೆ ಹೋಗೋ ಥಾಟ್ ಏನಿಲ್ಲ. ಸೇವೆ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ಯಾವ ರೀತಿಯಿಂದ ಸೇವೆ ಮಾಡ್ತೀವಿ, ಯಾವ ರೀತಿ ಬರುತ್ತೆ ನಿನ್ ಮೈಂಡ್ ಅಲ್ಲಿ? ನಂಗೆ ಪ್ರತಿ ವರ್ಷ ನನ್ನ ಬರ್ಡೇ ಬಂದಾಗ ನಂಗೆ ಒಂದು ಬರೋದೇನಂತಂದ್ರೆ, ಐ ವಾಂಟ್ ಟು ಕಟ್ ಅ ಕೇಕ್, ಐ ವಾಂಟ್ ಟು ಶೇರ್ ಇಟ್ ವಿತ್ ಎವ್ರಿವನ್. ನಂಗೆ ಏನಿದೆ ಅಂತಂದ್ರೆ, ನಾನು ಒಂದೇ ಕಟ್ ಮಾಡಿ ತಿಂದ್ರೆ ನಾನು ಈಗ ತಿಂತೀನಿ, ಬೆಳಗ್ಗೆ ಅದು ಔಟ್ ಗೋಯಿಂಗ್ ಆಗೇ ಆಗುತ್ತೆ. ಬಟ್ ನಾನು ಇವಾಗ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಾಗಿರ್ಲಿ, ಏನಾದ್ರು ಮಾಡೋದಾಗಿರ್ಲಿ ಅಂತಂದ್ರೆ ಅವ್ರು ಆಯ್ತು, ಅವ್ರು ನಮ್ಮನ್ನ ಮರೀತಾರೆ, ಅದು ನನಗೆ ಗೊತ್ತು. ಬಟ್ 1-2 ದಿನ ಆದ್ರೂ ನೆನ್ಪಿಟ್ಕೊಂತಾರಲ್ಲ. ಮೊನ್ನೆ ಹುಡುಗಿ ಬಂದಿದ್ಲು, ಅವಳು ಹುಟ್ಟಿದಬ್ಬ ಇತ್ತಂತೆ, ಅವಳು ನಮ್ಗೆ ಬಂದು ಊಟ ಬಟ್ಟೆ ಎಲ್ಲ ಕೊಟ್ಟು ಹೋದ್ರು ಅಂತ ಹೇಳ್ತಾರೆ.
ಸೊ ನಂಗೆ ಆ ತರ ಸಮಾಜ ಸೇವೆ ಅಂದ್ರೆ ಈಗ ಅನಾಥರು ಅಂತ ಹೇಳಕ್ಕಾಗಲ್ಲ, ಬಟ್ ಬಡವರಿಗೆ ಅಥವಾ ಯಾರಾದ್ರೂ ಇರ್ತಾರಲ್ಲ ಅವರಿಗೆ ಊಟ ಹಂಚೋದಾಗಿರ್ಲಿ, ಅವರಿಗೆ ಡ್ರೆಸ್ಸಸ್ ಕೊಡೋದಾಗಿರ್ಲಿ, ಗೋ ಸೇವೆ ಮಾಡೋದಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನು ಬಳ್ಳಾರಿಯಲ್ಲಿ ಹುಡುಕ್ತಾ ಇರ್ತೀನಿ ಎಲ್ಲಾದ್ರೂ ಗೋಶಾಲೆ ಇದೆನಾ ಅಂತ ಹೇಳಿ, ಬಟ್ ಗೋಶಾಲೆ ಇಲ್ಲ ಬಳ್ಳಾರಿಯಲ್ಲಿ. ಬಟ್ ನಂಗೆ ದಾರಿಯಲ್ಲಿ ಎಷ್ಟೊಂದು ಗೋಮಾತೆಗಳು ಸಿಗ್ತವೆ, ಅವರಿಗೆ ನಾನು ಬೆಲ್ಲ ಕೊಡೋದಾಗಿರ್ಲಿ, ಬನಾನಾಸ್ ಕೊಡೋದಾಗಿರ್ಲಿ ಎಲ್ಲ ಮಾಡ್ತಾ ಇರ್ತೀನಿ, ಗೋ ಸೇವೆ ಮಾಡ್ತೀನಿ. ನನ್ ಪ್ರತಿ ಸತಿ ನನ್ನ ಬರ್ಡೇ ಬಂದಾಗೆಲ್ಲ ನಾನು ಸೇವೆನ ಮಾಡ್ತಾ ಇರ್ತೀನಿ. ನಿಮ್ ಜೀವನದಲ್ಲಿ ಇನ್ ಕೇಸ್ ಯಾರಾದ್ರೂ ಯಪ್ಪ ಇವ್ರು ಬಂದ್ಬಿಟ್ರಪ್ಪ, ಇವ್ರು ಬಂದಲ್ಲಿಂದ ನನ್ನ ಲೈಫ್ ಇದಾಯ್ತು, ಸ್ಪಾಲ್ ಆಯ್ತು ಅಂತ ಏನಾದ್ರೂ ಇದೆನಾ? ಇಲ್ಲ ಇಲ್ಲ ಯಾರೇ ಬರ್ಲಿ ನಾನು ಗೆದ್ದು ಬರ್ತೀನಿ ಅನ್ನೋ ಚಾನ್ಸಸ್ ಯಾವ್ದಾದ್ರು ಬಂದಿದೆ ಲೈಫಲ್ಲಿ? ಯಾರಾದ್ರೂ ಬಂದು ಇದಾಗಿರೋದಂತ ಇಲ್ಲ, ಬಟ್ ಬಂದಾದ್ಮೇಲೆ ಒಳ್ಳೇದಾಗಿರೋದಿದೆ. ಸೊ ಇವಾಗ ಅವ್ರು ನನ್ನ ಲೈಫಲ್ಲಿ ಎಂಟ್ರಿ ಆದಾಗಿಂದ ನನ್ನ ಲೈಫ್ ಒಳ್ಳೇದಾಗಿದೆ ಅಂತ ಹೇಳ್ಬೋದು. ಅರುಣ್ ಭೂಪಾಲ್ ಅಂತ ಹೇಳಿ ನಮ್ಮ ಅಣ್ಣ, ಅವರು ಬಂದಾಗಿಂದ ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಹಿ ಟಾಟ್ ಮೀ ಹೌ ಟು ಎಡಿಟ್ ಅ ವಿಡಿಯೋ. ಅಂದ್ರೆ ಈಗ ಒಬ್ಬ ಡ್ಯಾನ್ಸರಿಗೆ ಎಡಿಟಿಂಗ್ ಬರಬೇಕು, ಡಿಸೈನಿಂಗ್ ಬರಬೇಕು, ಎಲ್ಲ ಬರಬೇಕು. ಸೊ ಅವರು ನನ್ನ ಲೈಫಲ್ಲಿ ಬಂದಾದ್ಮೇಲೆ ಹೇಗೆ, ಆಕ್ಚುಲಿ ನಾನು ಕನ್ನಡ ನಂಗೆ ಅಷ್ಟು ಬರಲ್ಲ, ಬಿಕಾಸ್ ಅಂದ್ರೆ ನನ್ನ ಮದರ್ ಟಂಗ್ ಕನ್ನಡನೇ, ಬಟ್ ನಾನು ಕಲ್ತಿದ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲಲ್ಲಿ, ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿ. ಸೊ ನಾನು ಹಿಂದಿ ಎಲ್ಲಾನು ನಂದು ಫಸ್ಟಿಂದನೂ ಹಿಂದಿನೇ ಆಗಿರೋ ಕಾರಣ ನನಗೆ ಕನ್ನಡ ಅಷ್ಟು ಬರಲ್ಲ. ಬಟ್ ಅವ್ರು ನನ್ನ ಲೈಫಲ್ಲಿ ಬಂದಾದ್ಮೇಲೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಕನ್ನಡ, ಐ ಸ್ಟಾರ್ಟೆಡ್ ರೈಟಿಂಗ್ ಕನ್ನಡ, ಆ್ಯಂಡ್ ಹಿ ಟಾಟ್ ಮೀ ಎಡಿಟಿಂಗ್ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಏನಾದರೂ ತಪ್ಪಿದ್ರೆ ಬೈದು 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 ಹೇಳ್ಕೊಟ್ಟಿದ್ದಾರೆ. ಸೊ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅವರಿಂದ ನಾನು ಹೇಗೆ ಲೈಫಲ್ಲಿ ಗ್ರೋ ಆಗಬೇಕು ಅಂತಲೂ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಬಿಕಾಸ್ ಆಫ್ ಹಿಮ್ ವೆನ್ ಹಿ ಎಂಟರ್ಡ್ ನನ್ನ ಲೈಫಲ್ಲಿ ಯಾವಾಗಿಂದ ಅವ್ರು ಇದ್ದಾರೆ ಅವಾಗಿಂದ ನಾನು ಗ್ರೋನೇ ಆಗ್ತಾ ಇದ್ದೀನಿ ಅಂತ ತಿಳ್ಕೊಂಡೆ. ಈ ಭರತನಾಟ್ಯ ಬಿಟ್ಟು ಸೆಕೆಂಡ್ PU ಮಾಡ್ತಾ ಇದ್ದೀವಿ ಅಂತ ಕೇಳ್ಪಟ್ಟೆ, ಭರತನಾಟ್ಯ ಮಾಡ್ತಿದ್ದೀನಿ ಅಂತ ಕೇಳ್ಪಟ್ಟೆ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಂದ್ರೆ ಹಿಂಗೆ ಭರತನಾಟ್ಯನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀವಿ, ಅವ್ರು ಸ್ಟಡಿಯಲ್ಲಿ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇನ್ನಕ್ಕೆ ಏನಾದ್ರು ಮಾಡ್ಬೇಕಂತ ಏನಾದ್ರು ಅನ್ಕೊಂಡಿದ್ಯಾ? ಒಂದ್ ಹೇಳ್ತೀನಿ, ನಂಗೆ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಆಕ್ಚುಲಿ. ಈಗ ಹೇಗಾಗಿದೆ ಅಂತಂದ್ರೆ ಪ್ರತಿಯೊಂದು ಪ್ರೊಫೆಷನ್ಗೆ ಅವ್ರು ಮುಂದೆ ಹೋಗ್ಬೇಕು ಅಂತಂದಾಗ 12th ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ನಾನು ಅದಕ್ಕೋಸ್ಕರ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ನಾನೀಗ ಓದ್ತಾ ಇದ್ದೀನಿ. ಬಟ್ ನಂಗೆ ಮುಂದೆ ಏನಾದ್ರು ಮಾಡ್ಬೇಕು ಅಂತ ಇದ್ರು ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತಾನೆ ಇದೆ. ಲೈಕ್ ನಂಗೆ ಅದೇ ಮೊದ್ಲಿಂದಾನು ಅದೇ ಇದೆ, ನಾನು ಇನ್ನೊಬ್ಬರಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು, ಸಿಂಗಿಂಗ್ ಹೇಳ್ಕೊಡ್ಬೇಕು, ನಾನು ಮುಂದೆ ಕೂಡ ಭರತನಾಟ್ಯದಲ್ಲಿನೇ ಮುಂದೆ ಹೋಗೋದು ಅಂತ ನಂಗೆ ಅನ್ಸುತ್ತೆ. ಕೇಳ್ಪಟ್ಟೆ, ಮತ್ತೆ ನಿಮ್ ವಿಷಯದಲ್ಲಿ ಕೇಳ್ಪಟ್ಟೆ ಆರ್ಮಿ ಇದ್ರಲ್ಲಿ ತುಂಬಾ ಹೋಗ್ಬೇಕಂತ ಆಸೆ ಪಡ್ತಿದೀಯ ಅಂತ ಕೇಳ್ಪಟ್ಟೆ. ಏನಾದ್ರು ಮೋನ್ ಆಗ್ತೀಯಾ, ಇಲ್ಲ ಭರತನಾಟ್ಯನೇ ಕಂಟಿನ್ಯೂ ಮಾಡ್ತೀಯಾ? ನಾನು ಆಕ್ಚುಲಿ ವೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್ NCC ಕೂಡ ಮಾಡಿದ್ದೀನಿ. NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತ ಹೇಳಿ, ಅದು ಒಂದು ಆರ್ಮಿ ಬೇಸ್ಡ್. ಅಲ್ಲಿ ಎಲ್ಲರೂ ಮಕ್ಕಳನ್ನ ತಮ್ಮ ತಮ್ಮ ಬೆಟಾಲಿಯನ್ಸ್ ಅಂತ ಇರ್ತವೆ. ಈಗ ಹೇಗೆ ಕರ್ನಾಟಕದಲ್ಲಿ ಒಂದಿಷ್ಟು ಬೆಟಾಲಿಯನ್ಸ್ ಇರ್ತವೆ, ಮೈಸೂರು ಕಡೆ, ಬಳ್ಳಾರಿ ಕಡೆ ಅಂತ ಹೇಳಿ. ಸೊ ಆ ಒಂದು ಬೆಟಾಲಿಯನ್ಸ್ ಅಲ್ಲಿ ಮಕ್ಕಳನ್ನ ಅವರು ಚೂಸ್ ಮಾಡಿ ಒಂದು ನ್ಯಾಷನಲ್ ಲೆವೆಲ್ ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ಅದರಲ್ಲಿ ಪ್ರೊಸೆಸ್ ಏನಿರುತ್ತೆ ಅಂತ ಅಂದ್ರೆ, ಈಗ NCC ಅಂತ ಅಂದ ತಕ್ಷಣ ಒಂದು ಆರ್ಮಿ ಬೇಸ್ಡ್. ಸೊ ಅದರಲ್ಲಿ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ, ಟೈಮಿಂಗ್ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ, ಮತ್ತೆ ನಿಮ್ಮಷ್ಟಕ್ಕೆ ನೀವು ಹೇಗಿರ್ಬೇಕು ಒಂದು ಜಗತ್ತಲ್ಲಿ ಅಂತ NCC ಹೇಳ್ಕೊಡುತ್ತೆ. ಅದರಲ್ಲಿ ಕಲ್ಚರಲ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಡೆಲ್ಲಿವರೆಗೂ ಹೋಗಿ ನರೇಂದ್ರ ಮೋದಿ ಅವರಿದ್ದಾರಲ್ಲ, ನಮ್ಮ ಪ್ರೈಡ್ ಅವರು, ಅವರ ಮುಂದೆ ನಾನು ಡ್ಯಾನ್ಸ್ ಕೂಡ ಪ್ರೆಸೆಂಟ್ ಮಾಡಿದ್ದೀನಿ ಭರತನಾಟ್ಯಂ ಅಲ್ಲಿ. ಅದು ಗ್ರೂಪ್ ಅಲ್ಲೇ ಆಗಿದ್ರು ಅದು ನಾವು ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡಿದ್ದು, ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ದು. ಬಟ್ ಅದು ಗ್ರೂಪ್ ಅಲ್ಲೇ ಆಗಿದ್ರು ಅವ್ರೊಂದು ಇಷ್ಟೇ ದೂರದಿಂದ ಅವ್ರನ್ನ ನೋಡಿದ್ರೆ ಅಪ್ಪ ನನ್ನ ಜೀವನ ಸಾರ್ಥಕ ಅಲ್ಲ ಅಂತ ಅನಿಸ್ತು ಆಗ. ಸೊ NCC ಇಂದ ತುಂಬಾನೇ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಡಿಸಿಪ್ಲಿನ್ ಕಲ್ತಿದ್ದೀನಿ, ಟೈಮ್ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಕಲ್ತಿದ್ದೀನಿ. ಹಾಗೆ ಬಳ್ಳಾರಿಯಿಂದ ಜೂನಿಯರ್ ವಿಂಗ್, ಅದರಲ್ಲಿ NCC ಅಲ್ಲಿ ಜೂನಿಯರ್ ವಿಂಗ್, ಸೀನಿಯರ್ ವಿಂಗ್ ಅಂತ ಇರುತ್ತೆ. ಜೂನಿಯರ್ ವಿಂಗ್ ಅಲ್ಲಿ ನಾನು ಒಬ್ಳೆ ಸೆಲೆಕ್ಟ್ ಆಗಿದ್ದು, ಡೆಲ್ಲಿವರೆಗೂ ನಾನು ಒಬ್ಳೆ ಸೆಲೆಕ್ಟ್ ಆಗಿದ್ದು ಜೂನಿಯರ್ ವಿಂಗ್ ಅಲ್ಲಿ. ಸೊ ಖುಷಿ ಇದೆ. ಮತ್ತೆ ಆರ್ಮಿ ಅಂತ ನಂಗೆ ಆಕ್ಚುಲಿ ಆಸೆ ಇತ್ತು ಮೊದಲಿಂದಾನೆ, ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ.
ಬಟ್ ಒಂದಿಷ್ಟು ಕಾರಣಗಳಿಂದ ಬೇಡ, ನಾನು ಜಸ್ಟ್ ನಾರ್ಮಲ್ ಆಗಿ ಸೇವೆ ಮಾಡೋಣ, ಅದ್ರಲ್ಲೇ ಇರೋಣ ಅಂತ ಹೇಳಿ. ಸೊ ನಾನು ಈಗ ಎ ಸರ್ಟಿಫಿಕೇಟ್ ಮುಗಿಸಿದ್ದೀನಿ. ನೆಕ್ಸ್ಟ್ ಈಗ ನಂದು 12th ಆದ್ಮೇಲೆ ಡಿ ಸರ್ಟಿಫಿಕೇಟ್, ಅದ್ರಲ್ಲಿ ಸರ್ಟಿಫಿಕೇಟ್ಸ್ ಇರುತ್ತೆ. ಸೊ JW SW ಅಂತ ಹೇಳಿ. ಸೊ ಆ ಬಿ ಸರ್ಟಿಫಿಕೇಟ್ ಮಾಡಿ, ಸಿ ಸರ್ಟಿಫಿಕೇಟ್ ಮಾಡಿ, ಮುಂದೆ ಅದ್ರಲ್ಲಿ ಏನಾದ್ರು ಮಾಡೋಣ ಅಂತ ನನ್ನ ಆಸೆ. ಜೀವನದಲ್ಲಿ ಇದು ಕನಸು ಕಟ್ಕೊಂಡಿರ್ತೀಯ, ಏನಂತ ದೊಡ್ಡೊಳದ್ಮೇಲೆ ಈ ತರ ರೀಚ್ ಆಗ್ಬೇಕು ಅದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ಯಾವ್ದು ರೀಚ್ ಆದೆ ನೀನು, ಯಾವ್ದು ಕಂಡ್ಕೊಂಡಿದ್ದೆ ಕನಸು ನೀನು? ನನಗೆ ಭರತನಾಟ್ಯಂ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಅಂದಾಗ ನನಗೆ ಫಸ್ಟ್ ಟೈಮ್ ಒಂದು ಕಾಂಪ್ಲಿಮೆಂಟ್ ಸಿಕ್ಕಿತ್ತು ಒಬ್ಬರಿಂದ. ಅವರು ಬಂದು ಏನ್ ಹೇಳಿದ್ರು ಅಂತ ಅಂದ್ರೆ, ನೀನ್ ಡಾನ್ಸ್ ಮಾಡೋದ್ ನೋಡ್ತಾ ಇದ್ರೆ ನನಗೆ ನಿನ್ ಗುರುನೇ ಡಾನ್ಸ್ ಮಾಡ್ದಂಗಿರುತ್ತೆ ಅಂತ ಹೇಳಿದ್ರು. ನಂಗೆ ಎಷ್ಟೊಂದ್ ಜನ ಹೇಳ್ತಾರೆ, ಎಷ್ಟೊಂದ್ ಜನ ಬಂದು ಹೇಳ್ತಾರೆ, ನಿಮ್ ಶಾರದಾ ಮ್ಯಾಮ್ ಹೇಗೆ ಡಾನ್ಸ್ ಮಾಡಿದಾಗ ಅವ್ರ ಎಕ್ಸ್ಪ್ರೆಷನ್ ಬರುತ್ತೋ ಅದೇ ತರ ನಿನ್ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇವಾಗ ಅದು ಎಷ್ಟೇ ಜನ ಹೇಳಿದ್ರು ನಂಗೆ ಅಷ್ಟು ಇದು ಅನ್ಸಲ್ಲ. ಬಟ್ ಮೊದಲನೇ ಕಾಂಪ್ಲಿಮೆಂಟ್ ಯಾವಾಗ ಬಂತು, ನೀನ್ ಡಾನ್ಸ್ ಮಾಡ್ತಾ ಇದ್ರೆ ನಿಮ್ ಗುರುಗಳು ಶಾರದಾ ಆಚಾರ್ಯ ಅವ್ರನ್ನೇ ನೋಡ್ದಂಗೆ ಆಗುತ್ತೆ ಅಂತ ಅಂದಾಗ ನಂಗೆ ಅಲ್ಲಿ ಫಸ್ಟ್ ಟೈಮ್ ಅನ್ಸಿದ್ದು, ಆಯ್ತಪ್ಪ ನಾನು ಗೋಲ್ ರೀಚ್ ಆಗ್ತಾ ಇದ್ದೀನಿ ಅಂತ. ನಂಗೆ ಮೊದಲಿನ ಆಸೆ ಇತ್ತು, ಐ ವಾಂಟ್ ಟು ಡಾನ್ಸ್ ಲೈಕ್ ಮೈ ಗುರು. ಅವ್ರು ಆಗಕ್ ಆಗಲ್ಲ ಅಂತ ಆಗಲ್ಲ, ಆದ್ರೆ ಅವ್ರಂಗೆ ನಾವು ಒಂದ್ ಸ್ವಲ್ಪ ಆದ್ರೂ ಟ್ರೈ ಮಾಡ್ಬೋದಲ್ಲ. ಸೊ ಫಸ್ಟ್ ಟೈಮ್ ನಂಗೆ ಕಾಂಪ್ಲಿಮೆಂಟ್ ಬಂದಾಗ ಅವಾಗಿಂದ ಅನ್ಸಿತ್ತು, ನೌ ಮೈ ಲೈಫ್ ಹ್ಯಾಸ್ ಸ್ಟಾರ್ಟೆಡ್, ಸಕ್ಸಸ್ ಇಸ್ ಕಮಿಂಗ್ ಅಂತ ಹೇಳಿ. ಓಕೆ, ಜೀವನದಲ್ಲಿ ಎರಡು ಇರುತ್ತೆ ಆಪ್ಷನ್, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ಇರುತ್ತೆ. ಆ ನೆಗೆಟಿವ್ ಕೂಡ ತಗೊಂಡಿದೀಯಾ, ಇಲ್ಲ ಓನ್ಲಿ ಪಾಸಿಟಿವ್ ಅಂತ ತಗೊಂಡಿದೀಯಾ ನೀನು? ನೆಗೆಟಿವ್ ತಗೊಂಡ್ರೇನೆ ಪಾಸಿಟಿವ್ ಮಾಡಕ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಒಂದಿಷ್ಟು ಕಾಂಪಿಟೇಷನ್ಸ್ ಅಲ್ಲಿ ಹೋದಾಗ ಎಲ್ಲಾರು ಬಂದು ಹೇಳ್ತಾರೆ, ಅವನಿ ಯು ಪರ್ಫಾರ್ಮ್ ವೆರಿ ವೆಲ್, ಅವನಿ ತುಂಬಾನೇ ಚೆನ್ನಾಗಿ ಮಾಡಿದೆ, ಎಲ್ಲಾನು ನಿನಗೆ ಫಸ್ಟ್ ಪ್ರೈಸ್ ಬರೋದು ಅಂತ. ಯಾವಾಗ ರಿಸಲ್ಟ್ ಸಿಗುತ್ತಲ್ಲ, ಏನೇ ಕಾರಣಗಳಿರ್ಲಿ, ಬಟ್ ನಮ್ಗೆ ಆ ಒಂದು ಪ್ಲೇಸ್ ಸಿಗಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದೇ ಪೊಸಿಷನ್ ಇರಲಿ ನಮಗೆ ಸಿಗಲ್ಲ. ಸೊ ಒಂದು ಪ್ರೋಗ್ರಾಮ್ ಇತ್ತು, ಅದು ಕಾಂಪಿಟೇಷನ್ ಇತ್ತು. ಆಕ್ಚುಲಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ನಾನು ಪರ್ಫಾರ್ಮ್ ಮಾಡಿದೆ ಹೋಗಿ. ಸೊ ಎಲ್ಲರೂ ಬಂದು ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ಯಾ, ನಿನಗೆ ಅವಾರ್ಡ್ ಸಿಗುತ್ತೆ, ನಿನಗೆ ಎಲ್ಲ ಆಗುತ್ತೆ, ಫಸ್ಟ್ ನಿನಗೆ, ಸೆಕೆಂಡ್ ನಿನಗೆ ಅಂತ ಹೇಳಿ. ಫಸ್ಟ್ ನಿನಗೆ ಸೆಕೆಂಡ್ ನಿನಗೆ ಸಾಧ್ಯ ಇಲ್ಲ, ಬಟ್ ನಿನಗೆ ಅವಾರ್ಡ್ ಸಿಗುತ್ತೆ, ಫಸ್ಟ್ ಅಂತೂ ಬರ್ತೀಯಾ ಅಂತ ಹೇಳಿದ್ರು. ಬಟ್ ರಿಸಲ್ಟ್ ಬಂದಾಗ ಆ ಒಂದು ಫಸ್ಟ್ ಪೊಸಿಷನ್, ಸೆಕೆಂಡ್ ಥರ್ಡ್, ಆ ಒಂದು ಪೊಸಿಷನ್ ನನಗೆ ಸಿಗ್ಲಿಲ್ಲ. ಆಗ ನಮ್ಮ ಗುರು ಬಂದು ಒಂದೇ ಹೇಳಿದ್ದು, ನಿನ್ನ ಗುರಿ ನೋಡು, ಮಧ್ಯದಲ್ಲಿ ಏನ್ ಪೊಸಿಷನ್ಸ್ ಬರ್ತವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ ಗುರಿ ಏನಿದೆ ಅದನ್ನ ನೋಡು ಅಂತ ಅಂದ್ರು ನಮ್ಮ ಶಾರದಾ ಮ್ಯಾಮ್. ಸೊ ಅವಾಗಿಂದ ಆ ಒಂದು ನೆಗೆಟಿವ್ನ ಕೂಡ ನಾನು ತಗೊಂಡು ಇವಾಗ ನಾನು ತುಂಬಾನೇ ಕಲಿತಾ ಇದ್ದೀನಿ ಅಂತ ಹೇಳಿ. ಇವಾಗ ಭರತನಾಟ್ಯ ಮಾಡಿದೆ, ಎಲ್ಲ ಮಾಡಿದೆ, ಸಡನ್ಲಿ ಇವಾಗ ಜಸ್ಟ್ ಟ್ರೈ ಅಂತ ಹೋಗಿರ್ತೀಯ ನೀನು, ನಾನ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಟ್ರೈ ಅಂತ ಹೋಗಿರ್ತೀಯ. ನೀನ್ ಹೇಗ್ ಸಡನ್ಲಿ ಒಂದು ಗುರುಗಳ ಕಡೆಯಿಂದ ಸಕ್ಸಸ್ ಅಂತ ಬಂದಾಗ ನಿನಗೆ ಯಾವ ತರ ಫೀಲ್ ಆದ, ಅವಾಗ ಪ್ರೌಡ್ ಫೀಲ್ ಯಾವ ತರ ಫೀಲ್ ಬಂತು ನಿನಗೆ? ನಂಗೆ ಫಸ್ಟ್ ಅದೇ ಕಾಂಪ್ಲಿಮೆಂಟ್ ಅಂತ ಹೇಳಿದ್ನಲ್ಲ, ಅವಾಗೆ ನನ್ಗೆ ಅನ್ಸಿದ್ದು, ಅಪ್ಪ ಸಾಕು ಇನ್ನೇನು ಬೇಡ, ನಂಗೆ ಜೀವನ ಪೂರ್ತಿ ನಾನು ಶಾರದಾ ಮ್ಯಾಮ್ ತರನೇ ಡಾನ್ಸ್ ಮಾಡ್ತೀನಿ ಅಂತ ಅಂದ್ರೆ ಎಲ್ಲರೂ ಬಂದು ಹೇಳಿದ್ರೇನು ಸಾಕು ಅಂತ ಅನ್ಸ್ಬಿಡ್ತು. ಇದಕ್ಕಂದ್ರೆ ಗುರು ಅಂದ್ರೇನೆ ಒಂದು ಲೆವೆಲ್. ಇವಾಗ ಎಲ್ಲರೂ ಗುರು ತರ ಆಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ಬೇರೆಯವ್ರು, ನಮ್ಮ ಅಮ್ಮ ಹೇಳಿಲ್ಲ, ನಮ್ಮ ತಾತ ಹೇಳಿಲ್ಲ, ನಮ್ಮ ಅಜ್ಜಿ ಹೇಳಿಲ್ಲ, ಯಾರು ಹೇಳಿಲ್ಲ. ಯಾರೋ ಒಬ್ಬ ಸ್ಟ್ರೇಂಜರ್ ಬಂದು ನೀನು ನಿಮ್ ಗುರು ತರ ಮಾಡ್ತೀಯ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಏನೋ ಬೇಡ. ಸೊ ಅದನ್ನ ನಾನು ತಗೊಂಡು ಈಗ ಮುಂದೆ ಅದನ್ನೇ ಕಂಟಿನ್ಯೂ ಮಾಡೋಣ, ನಮ್ಮ ಮ್ಯಾಮ್ ತರನೇ ಡಾನ್ಸ್ ಮಾಡೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಈ ಟೈಮಲ್ಲಿ ಅಪ್ಪ ಇದನ್ನ ತಗೊಂಡ್ರೆ ನಾನು ಏನಾದ್ರು ಮುಂದೆ ಬರ್ತೀನ ಅಂತ ಹಳೆ ನೆನಪುಗಳು ಏನಾದ್ರು ನೀನ್ ತಗೊಂತಿದೀಯಾ? ಆ ಕಷ್ಟ ಅಂತ ಬಂದ್ರೆ ನೀನ್ ಬ್ಯಾಕ್ ಹೋಗಿ ನೆನ್ಸ್ಕೊಂಡ್ ಬರ್ತಾ ಇದೀಯಾ, ಇಲ್ಲ ಮೂವ್ ಆಗ್ತಾ ಇದೀಯಾ ನೀನು? ಈಗ ನೋಡ್ತಾ ಇದ್ರೆ ಮೇ ಬಿ ಮೈ ಬಾಡಿ ಶೇಪ್, ಬಿಕಾಸ್ ನಾನು ಆ ಟೈಮಲ್ಲಿ ಒಂದು ಸ್ವಲ್ಪ ಎಲ್ಲ ತಗೊಂಡು ಏನಾದ್ರು ಅದನ್ನ ಒಳ್ಳೆ ಹೆಲ್ತಿ ಫುಡ್ ತಿನ್ನೋದಾಗಿರ್ಲಿ ಅದೇನಾದ್ರೂ ಮಾಡಿದ್ದಿದ್ರೆ ಈಗ ಮೋಸ್ಟ್ಲಿ ನಾನು ದೊಡ್ಡ ಡಾನ್ಸರ್ ಆಗ್ತಾ ಇದ್ದೇನೋ ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲಾದ್ರೂ ಒಂದ್ ಕಡೆ ಹೋದಾಗ ದೇ ವಿಲ್ ಡೈರೆಕ್ಟ್ಲಿ ಪಾಯಿಂಟ್ ಆನ್ ಯು ಅಂಡ್ ಸೇ, ಅರೆ ನೀನು ಹಿಂಗಿದ್ಯಾ, ನೀನು ಹೇಗ್ ಮಾಡ್ತೀಯಾ ಡಾನ್ಸು ಅಂತ ಹೇಳ್ಬಿಡ್ತಾರೆ. ಯಾವತ್ತು ನನಗೆ ಆ ಥರ ಆಗಿಲ್ಲ, ದೇವ್ರ ದೊಡ್ಡವರು, ಯಾವತ್ತೂ ಆ ಥರ ಆಗಿಲ್ಲ. ಬಟ್ ನಾನು ನನ್ನ ಫ್ರೆಂಡ್ಸ್ ಆಗೋದನ್ನ ನೋಡಿದ್ದೀನಿ, ನನ್ನ ಫ್ರೆಂಡ್ಸಿಗೆ ಆ ಥರ ಹೇಳಿರೋದಿದೆ. ಸೊ ನಾನು ಆ ಪಾಸ್ಟಿಗೆ ಹೋಗಿ ಅದೊಂದು ಕರೆಕ್ಷನ್ ಮಾಡಿ ಮುಂದೆ ಈಗ ಪ್ರೆಸೆಂಟಿಗೆ ಬಂದ್ರೆ ಮೇ ಬಿ ನಾನು ಒಂದು ದೊಡ್ಡ ವ್ಯಕ್ತಿ ಆಗ್ತೀನೇನೋ ಅಂತ ನಂಗೆ ಅನ್ಸುತ್ತೆ. ಸೊ ನಾನು ಅದೊಂದು ಕರೆಕ್ಷನ್ ಮಾಡ್ಕೋಬೋದಿತ್ತೇನೋ ಅನ್ಸುತ್ತೆ. ಪ್ರಾಪರ್ ಬಳ್ಳಾರಿನಾ, ಇಲ್ಲ ಬಳ್ಳಾರಿ ಬರುವಂತ ಉದ್ದೇಶ ಏನಾದ್ರು ಇತ್ತಾ ನಿಮ್ಗೆ? ಪ್ರಾಪರ್ ಬಳ್ಳಾರಿ ಅಲ್ಲ ನಮ್ದು ಪ್ರಾಪರ್ ಬಂದು ಹನಮಸಾಗರ ಅಂತ, ಕುಷ್ಟಗಿ ಕಡೆ.
ಅಮ್ಮ ಅಮ್ಮ ಆಸ್ ಎ ಗವರ್ಮೆಂಟ್ ಟೀಚರ್ ಚಿತ್ರಾಂಗದ ಅಂತ ಹೇಳಿ. ಸೊ ಅವ್ರದ್ದು ಟ್ರಾನ್ಸ್ಫರ್ ಆಗಿರೋ ಕಾರಣ ಇಲ್ಲಿ ಬಂದಿತ್ತು. ಬಳ್ಳಾರಿಗೆ ಬಂದಿದ್ದೀರಲ್ಲ, ಬಳ್ಳಾರಿ ವಾತಾವರಣ ನೋಡಿ ನಿಮ್ಗೆ ಯಾವ ತರ ಫೀಲ್ ಇದೆ? ಅಪ್ಪ ಬಳ್ಳಾರಿ ಬಂದದಕ್ಕೆ ನನ್ ಸಕ್ಸಸ್ ತುಂಬಾನೇ ಆಗಿದೆ ಅನ್ನೋದು ಯಾವ್ದಾದ್ರು ಇದೆ? ಅಫ್ಕೋರ್ಸ್ ಬಳ್ಳಾರಿಗೆ ಬಂದಾದ್ಮೇಲಿಂದನೇ ನನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಅಮ್ಮ ಮೊದಲೇ ಇದ್ರು ಇಲ್ಲಿ. ಅಮ್ಮ ಒಬ್ರೆ, ಅದೇ ನಾನು ಹೇಳಿದ್ನಲ್ಲ 5 years ನಾನು ಅಜ್ಜಿ ಹತ್ರ ಇದ್ದೆ ಅಂತ ಹೇಳಿ. ಸೊ ಅಮ್ಮ ನನ್ನ ಅಲ್ಲಿ ಅಜ್ಜಿ ತಾತನ ಹತ್ರ ಬಿಟ್ಟು ಇಲ್ಲೇ ಕೆಲಸ ಮಾಡ್ತಾನೆ ಇದ್ರು. ಬಟ್ ನಾನು ಯಾವಾಗ ಬಳ್ಳಾರಿಗೆ ಬಂದೋ ನನಗೆ ಅವಾಗ ಮೊದಲು ಅನಿಸ್ತಾ ಇತ್ತು ಯಾಕೆ ಇಷ್ಟು ಬಿಸಿಲಿದೆ ಇಲ್ಲಿ ಅಂತ. ಬಿಕಾಸ್ ನಮ್ಮೂರ್ ಕಡೆ ಎಲ್ಲ ಬಿಸಿಲಿರುತ್ತೆ ಬಟ್ ಇಷ್ಟಿರಲ್ಲ. ಸೊ ನಂಗೆ ಮೊದ್ಲು ಅನಿಸ್ತಾ ಇತ್ತು ಮಮ್ಮಿ ಫುಲ್ ಬಿಸಿಲು ಮಮ್ಮಿ, ನಂಗೆ ಬೇಡ ಇಲ್ಲಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಬಟ್ ಬರ್ತಾ 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 ಈಗ 12 years ಆಯ್ತು ಇರೋದಕ್ಕೆ ಬಳ್ಳಾರಿಯಲ್ಲಿ. ಸೊ ಎಲ್ಲಾನು ಈಗ ಕಂಫರ್ಟೇಬಲ್ ಆಗ್ಬಿಟ್ಟಿದ್ದೀನಿ ಬಳ್ಳಾರಿಗೆ. ಎಲ್ಲರೂ ಹೊರಗೆ ಹೋದ್ರೆ ಅಮ್ಮ ಫಸ್ಟ್ ಮನೆಗೆ ಹೋಗ್ಬೇಕು, ಬಳ್ಳಾರಿಗೆ ಹೋಗ್ಬೇಕು ಅಂತಾನೆ ಬರುತ್ತೆ ಬಾಯಲ್ಲಿ. ಅಷ್ಟು ಕಂಫರ್ಟ್ ಆಗ್ಬಿಟ್ಟಿದೆ ಈಗ ಬಳ್ಳಾರಿ ಅನ್ನೋದು. ಸೊ ಇಲ್ಲಿ ಬಂದಾದ್ಮೇಲೆ ನನ್ನ ಒಂದು ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಡಾನ್ಸು ಎಲ್ಲ ಸಿಂಗಿಂಗು ಸಹ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಬಳ್ಳಾರಲ್ಲಿ ಈ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟಪ್ಪ ಅನ್ನೋದು ಯಾವ್ದಾದ್ರು ಇದೆ? ದುರ್ಗಮ್ಮ. ಬಿಕಾಸ್ ಅಲ್ಲಿಗೆ ಹೋದ್ರೆ ಒಂದು ಪೀಸ್ ಸಿಗುತ್ತೆ. ಅದು ಆ ಒಂದು ಭಯ ಇದೆ, ಅಪ್ಪ ಹೆಣ್ಣು ದೇವರು ಏನಾದ್ರು ತಪ್ಪು ನಡೆದ್ಬಿಟ್ರೆ ಏನೋ ಅಂತ ಹೇಳಿ. ಬಟ್ ಅದೆಷ್ಟೇ ಇರ್ಲಿ ದುರ್ಗಮ್ಮ ಗುಡಿಗೆ ಹೋಗಿ ಕೂತಾಗ ಆ ಒಂದು ಶಾಂತಿ ಸಿಗುತ್ತೆ. ಸೊ ದುರ್ಗಮ್ಮ ಗುಡಿ. ಕಾಲೇಜ್ ಯಾವ್ದು ಓದ್ತಾ ಇದ್ರೆ? ಕಾಲೇಜ್ ನಾನು ಓದ್ತಾ ಇರೋದು ಬೃಂದಾ PU ಕಾಲೇಜ್ ಅಂತ ಹೇಳಿ, ಅದು ದಮ್ಮೂರ್ ಹತ್ರ ಇದೆ. SB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ. ಅದು ಅವರು ಸ್ಕೂಲು, ಕಾಲೇಜ್, ನರ್ಸಿಂಗು ಎಲ್ಲ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅದು. ಸೊ ನಾನು ಅಲ್ಲಿ ಓದ್ತಾ ಇರೋದು. ಅದ್ರ ಫೌಂಡರ್ ಶ್ರೀಮತಿ ಭವ್ಯ ಶೇಖರ್ ಅಂತ ಹೇಳಿ, ಡಾಕ್ಟರ್ ಭವ್ಯ ಶೇಖರ್ ಮ್ಯಾಮ್ ಅಂತ ಹೇಳಿ. ಸೊ ಅವರೇ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೇಗಿದೆ ಜೀವನ? ಚೆನ್ನಾಗಿದೆ, ನಡೀತಾ ಇದೆ. ಮುಂದೆ ಇನ್ನೂ ಏನೋ ಒಳ್ಳೇದು ಬರಬೇಕು ಅಂತ ಆಸೆ. ನೋಡೋಣ ಏನಾಗುತ್ತೆ ಅಂತ. ಅಂಡ್ ಇನ್ನೊಂದು ಮೆನ್ಷನ್ ಮಾಡ್ತೀನಿ, ನಾನು ಈ ಸ್ಥಾನದಲ್ಲಿ ಇರೋದಕ್ಕೆ ನನ್ನ ಒಂದು ಸ್ಕೂಲ್ ಏನಿದೆ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿ, ಕೇಂದ್ರೀಯ ವಿದ್ಯಾಲಯ PM ಶ್ರೀ ಕೇಂದ್ರೀಯ ವಿದ್ಯಾಲಯ, ಆ ಒಂದು ಸ್ಕೂಲ್ ನಾನು ಯಾವತ್ತೂ ಮರೆಯಲ್ಲ. ಬಿಕಾಸ್ ನಾನು NCC ಮಾಡಿರೋದಕ್ಕೆ ಕಾರಣನೂ ಅದೇ ಸ್ಕೂಲ್. ಬಿಕಾಸ್ ಅವರು ನನಗೆ ಸಪೋರ್ಟ್ ಮಾಡಿದ್ದಿಲ್ಲ, ಅದರಲ್ಲಿರೋ ಟೀಚರ್ಸ್ ನನಗೆ ಸಪೋರ್ಟ್ ಮಾಡಿದ್ದಿಲ್ಲ ಅಂತ ಅಂದರೆ ನಾನು ಇಲ್ಲಿ ಇರ್ತಾನೆ ಇದ್ದಿಲ್ಲ. ಬಿಕಾಸ್ NCC ಮಾಡೋದು ಇಟ್ಸ್ ನಾಟ್ ಈಸಿ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ನಮ್ಮ ಸೀನಿಯರ್ಸು ಡೆಲ್ಲಿಗೆ ಸೆಲೆಕ್ಟ್ ಆಗೋದಕ್ಕೆ ಎಷ್ಟು ನಾನು ರಕ್ತ ಸುರಿಸಿರೋದು ಕೂಡ ನೋಡಿದ್ದೀನಿ ನಮ್ಮ ಸೀನಿಯರ್ಸ್. ಆ ಡ್ರಿಲ್ ಇರ್ಬೋದು, ಆ ಕಲ್ಚರಲ್ ಇರ್ಬೋದು, ಈವೆಂಟ್ಸ್ ಇರ್ಬೋದು. ಬಟ್ ಆ ದೇವ್ರ ದಯೆಯಿಂದನೋ ಗೊತ್ತಿಲ್ಲ, ನಮ್ಮ ಸ್ಕೂಲ್ ಆಶೀರ್ವಾದದಿಂದನೋ ಗೊತ್ತಿಲ್ಲ, ನಾನು ಈಸಿಯಾಗಿ ಸೆಲೆಕ್ಟ್ ಆದೆ. ಸೊ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ಲು, ಸ್ಕೂಲು, ಈಗ ಪ್ರೆಸೆಂಟ್ ಕಾಲೇಜು ಕೂಡ, ಕಾಲೇಜಲ್ಲಿ ಇರೋ ಜಯವರ್ಧನ್ ಸರ್ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಸರ್, ಅವರು ಸಹ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರು ಏನೇ ಇದ್ರು ಕೂಡ ನಿನಗೆ ಏನಾದರೂ ಪ್ರಾಬ್ಲಮ್ ಆಗಿ ನಂಗೆ ಹೇಳು, ನಾನೇನಾದರೂ ನಿನಗೆ ಮುಂದೆ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ನಾನು ನಿನಗೆ ಮಾಡಿಸ್ತೀನಿ, ಪ್ರೋಗ್ರಾಮ್ಸ್ ಕೊಡಿಸ್ತೀನಿ ಅಂತ ಹೇಳಿ ಜಯವರ್ಧನ್ ಸರ್ ಆಗಿರ್ಬೋದು, CO ಮ್ಯಾಮ್ ಆಗಿರ್ಬೋದು, ನಮ್ಮ ಭವ್ಯ ಶೇಖರ್ ಮ್ಯಾಮ್, ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಬೈತಾರೆ, ಅದು ನಾರ್ಮಲ್, ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಬೈಯೋದಿರುತ್ತೆ, ಹೊಡೆಯೋದಿರುತ್ತೆ, ಅವ್ರ ಹತ್ರ ಹೊಡ್ಸ್ಕೊಂಡಿದ್ದೀನಿ ಕೂಡ. ಬಟ್ ಅವರು ನನಗೆ ಆ ಟೈಮಲ್ಲಿ ತಿದ್ದಿರಲಿಲ್ಲ ಅಂದರೆ ನಾನು ಇವಾಗ ಇರ್ತಿದ್ದಿಲ್ಲ. ಸೊ ನಾನು ನಮ್ಮ ಕಾಲೇಜಿಗೆ, ನಮ್ಮ ಸ್ಕೂಲಿಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸ್ಟೇಜಿಗೆ ಬಂದು ನಿಂತ್ಕೊಂಡಿದ್ದೀಯಲ್ಲ, ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರೋದು ಯಾರು ನಿಮಗೆ? ದೊಡ್ಡ ಬ್ಯಾಕ್ ಬೋನ್ ಅಂತ ಅಂದರೆ ನನ್ನ ದೇವ್ರು ಅಂತ ಹೇಳ್ತೀನಿ. ಮೊದಲು ನನ್ನ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ರಾಧಾರಮಣ ಆಗಿರ್ಬೋದು, ಅವರಿಬ್ಬರೇ ನನಗೆ ಒಂದು ದೊಡ್ಡ ಬೆನ್ನೆಲುಬು. ಅದಾದಮೇಲೆ ಅಮ್ಮ, ಬಿಕಾಸ್ ಆಫ್ ಹರ್ ನಾನು ಎಲ್ಲ ಸ್ಟಾರ್ಟ್ ಮಾಡಿದ್ದು. ಅಮ್ಮಗೆ, ಅರುಣ್ ಭೂಪಾಲ್ ಅಂತ ಹೇಳಿ ಅವರಿಗೆ, ಮತ್ತು ನನ್ನ ಸ್ಕೂಲ್ ಟೀಚರ್ಸಿಗೆ, ರಾಜಶೇಖರ್ ಸರ್ ಆಗಿರ್ಬೋದು, ಜಕಿಯಾ ಮ್ಯಾಮ್ ಆಗಿರ್ಬೋದು, ನಿರ್ಮಲಾ ಮ್ಯಾಮ್ ಆಗಿರ್ಬೋದು ಅವರಿಗೆ, ಮತ್ತು ನನ್ನ ಈಗ ಪ್ರೆಸೆಂಟ್ ಕಾಲೇಜಲ್ಲಿ ನಾನು ಓದ್ತಾ ಇದ್ದೀನಲ್ಲ ಆ ಕಾಲೇಜಲ್ಲಿ ಜಯವರ್ಧನ್ ಸರಿಗೆ, ನಮ್ಮ ಪ್ರಿನ್ಸಿಪಲ್ ಅವರು ಜಯವರ್ಧನ್ ಸರಿಗೆ, ಚೇರ್ಮನ್ ಸರ್ ಶೇಖರ್ ಸರಿಗೆ, ಮತ್ತು CO ಮ್ಯಾಮ್ ಡಾಕ್ಟರ್ ಭವ್ಯ ಶೇಖರ್ ಮ್ಯಾಮ್ಗೆ, ಮತ್ತು ಭವನ್ ಸರ್ ಅಂತ ಹೇಳಿ ಡೈರೆಕ್ಟರ್, ಇವರೆಲ್ಲರೂ ನನಗೆ ಸಪೋರ್ಟ್ ತುಂಬ ಮಾಡ್ತಾರೆ, ಯಾವಾಗಲೂ ಮಾಡ್ತಾರೆ. ಈಗ ನಾನು ಇಲ್ಲಿ ಬಂದು ನಿಮ್ಮ ಜೊತೆ ಈಗ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣನೂ ಅವ್ರು ನನಗೆ ಹಿಂದೆ ಬೆಲ್ ತಟ್ಟಿ ಕಳಿಸಿದ್ದಾರೆ. ನೋಡಮ್ಮ, ನಿಮಗೆ ರಜೆ ಕೊಡ್ತಾ ಇದ್ದೀವಿ ನಾವು, ಹೋಗಿ ನೀಟಾಗಿ ಮಾತಾಡಿ ಬಾ, ಏನು ಟೆನ್ಷನ್ ತಗೊಳ್ಳಾರ್ದೆ ಮಾತಾಡಿ ಬಾ ಅಂತ ಹೇಳಿ ಕಳಿಸಿದ್ದಾರೆ 4 ಜನ ನನಗೆ ನಮ್ಮ ಕಾಲೇಜಲ್ಲಿ. ಸೊ ಅವರಿಗೆ, ನನ್ನ ಎಲ್ಲ ಲೆಕ್ಚರರ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಜ್ಜಿ ತಾತನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ಇವಾಗಿಲ್ಲ, ನನ್ನ ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ನನಗೆ ಅವತ್ತು ನನ್ನ ಬೆಳೆಸಿ, ಅವರು ಹೊಡೆದಿದ್ದಿಲ್ಲ ಅಂತಂದರೆ
ನಾನು ಇಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಿಲ್ಲ. ಅವರಿಗೆ ನನ್ನ ಮೊದಲನೇ ಗುರು ಶ್ರೀಮತಿ ಇಂದ್ರಾಣಿ ಮ್ಯಾಮಿಗೆ, ಮತ್ತೆ ನನ್ನ ಪ್ರೆಸೆಂಟ್ ಗುರು, ನಾನು ಸಾಯೋವರೆಗೂ ಈ ಮ್ಯಾಮ್ ಹತ್ರ ಕಲಿತೀನಿ, ಶಾರದಾ ಆಚಾರ್ಯ ಅಂತ ಹೇಳಿ, ಶಾರದಾ ಮ್ಯಾಮಿಗೆ. ಮತ್ತೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಜಿಲಾನ್ ಅಣ್ಣ, ನನ್ನ ಸಿಂಗಿಂಗ್ ಫ್ರೆಂಡ್ ತರ ಅನ್ಕೋಬಹುದು, ಜಿಲಾನ್ ಅಣ್ಣ, ತಿರುಮಲ ಅಣ್ಣ, ಮತ್ತೆ ನಯನಕ್ಕ, ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಗಣೇಶ್ ಅಣ್ಣ ಅಂತ ಹೇಳಿ ಅವ್ರು ನನಗೆ ಸ್ಪೆಷಲ್ ಒಂಚೂರು, ಆ ಅಣ್ಣ ನನಗೆ ತುಂಬಾ ಇಷ್ಟ. ಸೊ ಗಣೇಶ್ ಅಣ್ಣ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಎಲ್ಲರ ಹೆಸರನ್ನ ಬೆಳಗ್ತೀನಿ ನಾನು. ನಿಮಗೆ ಒಂದು ಕಡೆ ಎಲ್ಲೂ ಅವನ್ ಹಿಂಗ ಆಗ್ಬಿಟ್ಲಲ್ಲಪ್ಪ ಅಂತ ಹೇಳ್ಸಲ್ಲ, ಯಾರ ಕಡೆಯಿಂದನೂ ಬರ್ಲಾರ್ದಂಗೆ ನೋಡ್ಕೊಳ್ತೀನಿ. ಅಂಡ್ ನಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ, ಅಮ್ಮಂಗೆ ಯಾರ್ಯಾರು ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಹೇಳಿ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ನನ್ನ ಜೊತೆ ಯಾವಾಗಲೂ ಇರಲಿ ಅಂತ ಹೀಗೆ ಕೇಳ್ಕೊಳ್ತೀನಿ. ಅಂಡ್ VTVಗೂ ಥ್ಯಾಂಕ್ ಯು, ಯಾಕಂದ್ರೆ ನನ್ನಂತ ಒಂದು ಪ್ರತಿಭೆನ ಕರೆಸಿ ನೀವು ನನ್ನಂತ ಪ್ರತಿಭೆನ ಹೊರಗೆ ತರ್ತಾ ಇದ್ದೀರಾ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ ಜೊತೆ ಇದ್ದಿದ್ದು ಅವನಿ ಗಂಗಾವತಿ ಅವರು ಎಷ್ಟು ಅದ್ಭುತವಾದ ಬಗ್ಗೆ ನಮ್ಮ ಹತ್ರ ಹೇಳ್ಕೊಂಡ್ರು. ನಮ್ VTV ಬಳ್ಳಾರಿ ಕಡೆಯಿಂದ ಆಲ್ ದ ಬೆಸ್ಟ್, ಹೀಗೆ ಮುಂದೆ ಹೋಗಿ ಅಂತ ಕೇಳ್ಕೊಂತೀನಿ ನಾನು. ನೋಡಿದ್ರಲ್ಲ, ಇನ್ನ ಮುಂದೆ ಇಂಥ ಅದ್ಭುತ ಕಲೆಗಳನ್ನು ನಿಮ್ಮೊಟ್ಟಿಗೆ ನಾನು ಮತ್ತೆ ಒಂದು ಸುದ್ದಿಯಾಗಿ ಬರ್ತಾ ಇರ್ತೀನಿ. ನಾನು ನಿಮ್ಮ ಪ್ರೀತಿಯ ಪವಿ, VTV ಬಳ್ಳಾರಿಗೆ. ಹೀಗೆ ನೋಡ್ತಾ ಇರಿ VTV ಬಳ್ಳಾರಿ.